ಅಲ್ಲ ನಮ್ಗೆ ಈಗ ಕಟ್ಟ ಕಡೆಯಾಗಿ ಪ್ರಶ್ನೆ ಬಂದಿದ್ದೇನಪ್ಪ ಅಂತಂದ್ರೆ ಅಂತೂ ತಮಿಳ್ನಾಡಲ್ಲಿ ಸಿ ಎಮ್ ಆಗ್ತಾರೆ ವಿಜಯ್ ಅವರು ಅಂತ ಗೊತ್ತು. ಆದರೆ ಇವಾಗ ಬಂದಿರುವಂಥ ನ್ಯೂಸ್ ಹೆಂಗ್ಯಪ್ಪ ಅಂತಂದ್ರೆ ಯಪ್ಪ, ನಾ ತಮಿಳ್ನಾಡವ್ರಿಗಿಂತ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಖುಷಿ ಪಟ್ಟಿರೋಂಥ ನಮ್ಮ ಜನಗಳು ಅಷ್ಟಿಷ್ಟು ಖುಷಿ ಪಟ್ಟಿಲ್ಲ. ಚೆನ್ನಾಗಿ ಖುಷಿ ಪಟ್ಟರು ಒಪ್ಕೋತೀವಿ. ಆದರೆ ಈಗ ಸ್ವಲ್ಪ ದಿನಗಳ ಹಿಂದೆ ಕಾಂಗ್ರೆಸ್ಸಿಂದ ಮೈತ್ರಿ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ರಂತೆ ವಿಜಯ್ನವ್ರನ್ನ. ಓಕೆ, ಮೈತ್ರಿನೂ ಮಾಡ್ಕೊತಾರೆ ವಿಜಯರವರು, ಪಕ್ಷನ ಕಟ್ಟುಬಿಡ್ತಾರೆ, ದಳಪತಿ ವಿಜಯ್ ಸಿ ಎಮ್ಮು ಆಗ್ಬಿಡ್ತಾರೆ. ಅದಾದಮೇಲೆ ಇರೋದು ಆಟ. ಯಾಕಂದರೆ ಸ್ವಲ್ಪ ದಿನಗಳ ಹಿಂದೆ ಪ್ರಚಾರ ಮಾಡ್ತಿದ್ದಂಥ ನಮ್ಮ ಕರ್ನಾಟಕದವರು ರಾಜಕೀಯ ವ್ಯಕ್ತಿಗಳು ಸುಮಾರು ಕೆಲವೊಂದು ಮಾತುಗಳನ್ನ ಹೇಳಿದರು ವಿಜಯವ್ರ ಬಗ್ಗೆ, ದಳಪತಿ ವಿಜಯವ್ರ ಬಗ್ಗೆ. ತಮಿಳ್ನಾಡಲ್ಲಿ ಕ್ಯಾಂಪೇನ್ ಮಾಡ್ತಾರೆ, ಅವ್ರು ಓಟ್ ಹಾಕ್ಸ್ಕೊತಾರೆ. ಅವರು ಸಿನಿಮಾ ರೀತಿ ಗೆಲ್ಲಕ್ಕಾಗಲ್ಲ, ಸಿನಿಮಾದಲ್ಲಿ ಅಷ್ಟೇ ಗೆಲ್ಬೋದು, ಜನನ ಸಂಪಾದನೆ ಮಾಡ್ಬೋದು ಸಿನಿಮಾದಲ್ಲಿ ಅಷ್ಟೇ. ಅವರು ಎಮ್ ಜೆ ರೀತಿ ಗೆದ್ದುಬಿಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ಯಾರಂತ ನಿಮಗೂ ಚೆನ್ನಾಗಿ ಗೊತ್ತು. ಆದರೆ ಇವಾಗ ಗೆದ್ದು ಬಿಟ್ಟಾರ. ಆಮೇಲೆ ಈಗ ಮೈತ್ರಿನೂ ಮಾಡ್ಕೊಬಿಡ್ತಾರನಪ್ಪ. ಯಾಕಂದ್ರೆ ಮೈತ್ರಿಗೂ ಒಪ್ಪಿಗೆನೂ ಕೊಟ್ಬಿಟ್ರೆ ವಿಜಯ್ ಅವರು, ಮೈತ್ರಿನೂ ಮಾಡ್ಕೊಬಿಡ್ತಾರೆ. ಮೈತ್ರಿ ಮಾಡ್ಕೊಂಡ್ಮೇಲೆ ನನಗೆ ನಿಜವೂ ಏನು ಅನ್ನಿಸ್ತದ ಅಂತಂದ್ರೆ, ಅಕಸ್ಮಾತು ಈಗ ಕರ್ನಾಟಕ ಸಿ ಎಮ್ಮು, ಈಗ ತಮಿಳ್ನಾಡು ಸಿ ಎಮ್ಮು ವಿಜಯ್ ಅವರು ಆದಮೇಲೆ ಕರ್ನಾಟಕದವರು ಅಕಸ್ಮಾತ್ ಏನಾದ್ರು ತಮಿಳ್ನಾಡಲ್ಲಿ ಏನಾದ್ರು ಒಂದು ಫಂಕ್ಷನ್ ಆದರೆ ಇಲ್ಲಿಂದ ಸಿ ಎಮ್ಮು ಡಿ ಸಿ ಎಮ್ಮು ಇನ್ನಿತರ ಎಲ್ಲರೂ ಹೋದ್ಮೇಲೆ ಅಲ್ಲಿ ಬರೋಂಥ ಒಂದು ಸನ್ನಿವೇಶನ ಅವ್ರ ಜೊತೆ ಕೂತ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಮನೆಗೆ ಹೋಗ್ಬೇಕು, ಅವ್ರ ಜೊತೆ ಊಟ ಮಾಡಬೇಕು. ಇಂಥವೆಲ್ಲ ಬಂದಾಗ ಯಾವ ಮಕ ಎತ್ಕೊಂಡು ಹೋಗಪ್ಪ ಊಟ ಮಾಡ್ತೀರ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀರ? ಅಲ್ಲ, ಅವ್ರು ಗೆಲ್ಲಕ್ಕೂ ಮೊದಲೇ ಒಂದು ಮಾತು, ಗೆದ್ದ ಮೇಲೆ ಇನ್ನೊಂದು ಮಾತು. ಅಲ್ಲ, ಸಿನಿಮಾ ಪ್ರಚಾರ ಇಟ್ಕೊಂಡು ನೀವು ಗೆಲ್ಲಕ್ಕಾಗಲ್ಲ ಅಂದವರು ಈಗೊಂಥರ ಮಾತಾಡೋದು, ಗೆದ್ದುಬಿಟ್ರು, ನಮ್ಮವ್ರ ಪಕ್ಷದವ್ರು ಹಂಗೆ ಹಿಂಗೆ ಆಳು ಮೂಳು, ಈ ಥರದ್ದೆಲ್ಲ ಒಂದು ಗಿಮಿಕು ನಮ್ಮ ಕರ್ನಾಟಕ ಸರ್ಕಾರದಲ್ಲೇ ಆದ ಹೊರತು ಬೇರೆ ಸರ್ಕಾರದಲ್ಲಿ ಆಗಲ್ಲ. ಯಾಕಂದರೆ ತಮಿಳ್ನಾಡು ಸರ್ಕಾರದಲ್ಲಿ ಬಂದಿರೋಂಥ ಪಕ್ಷಗಳೆಲ್ಲ ಕೂಡ ಸ್ವಪಕ್ಷವಾಗಿ ಅವರೇ ಪಕ್ಷನ ಹುಟ್ಟಾಕಂದು ಬಂದು ಪಕ್ಷ ಗೆದ್ದಿರೋದಂಥದ್ದು. ಯಾಕಂದರೆ ಇತ್ತೀಚೆಗೆ ತಮಿಳ್ನಲ್ಲಿ ಏನು ಮಾಡ್ತಾರೋ ಅಂತಂದ್ರೆ, ಈಗ ಗೆದ್ದವರೆಲ್ಲ ಏನು ಮಾಡಿದಾರೋ ಬಿಟ್ಟರೆ ಗೊತ್ತಿಲ್ಲ. ಈಗ ನೆಕ್ಸ್ಟು ಇವ್ರನ್ನ ಗೆಲ್ಲಿಸಿದ್ರೆ ಏನು ಮಾಡ್ಬೋದು ಅಂತ ಜನಗಳು ಕಾತರದಿಂದ ಕಾದು ಈ ಥರವಾಗಿ ಓಟ್ ಹಾಕಿದ್ದಾರೆ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಆದ್ದರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಈಗ ನನಗೆ ಅದೇ ಅನಿಸಿದ್ದು. ಅದೇ ಬೇರೆ ಜನ ಗುರು, ಏನು ಜನ ಗುರು ಯಪ್ಪ. ಅದುವೇ ನನಗೆ ಈ ಜನಗಳು ಯಾತಕ್ಕೆ ಮರಳಾದ್ರು ಅನ್ನೋದು ನನಗಂತೂ ಅರ್ಥ ಆಯ್ತಿಲ್ಲ. ಇವ್ರು ಕೊಡ್ತಿರೋ ಚಿನ್ನಕ್ಕೋ, ಇಲ್ಲ ಕೊಡ್ತಿರೋ ದುಡ್ಡಿಗೋ, ಇಲ್ಲ ಮಕ್ಳಿಗೆ ಚಿನ್ನ ಓದು, ಇವ್ರು ಕೊಟ್ಟಿರುವಂಥ ಭರವಸೆಗಳನ್ನೆಲ್ಲ ಮಾಡ್ತಾರ? ಯಾಕಂದ್ರೆ ಈಗಿರೋಂಥ ಚಿನ್ನದ ಬೆಲೆ ಹೇಳ್ತು ಅಂತಂದ್ರೆ ಗುರು 15,000 ಒಂದು ಗ್ರಾಮ್ಗೆ. 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಉಳ್ಬಿಟ್ರಲ್ಲ ಮದುವೆ ಆದವ್ರಿಗಂತ. ಅಯ್ಯಪ್ಪ ಶಿವ, 8 ಗ್ರಾಮ್ ಚಿನ್ನ ಅಂದ್ರೆ ಇದೇನು ಹುಡುಗಾಟ ಆಯ್ತಾ? ಅಯ್ಯಯ್ಯೋ, ಅಲ್ಲೇ ಆಯ್ತಲ್ಲಪ್ಪ ದುಡ್ಡು ಶಿವನೇ. ಅಷ್ಟು ದುಡ್ಡು ದಳಪತಿ ತಮ್ಮ ಇದ್ದ ವಿಜಯರ ತಮ್ಮ ಮುಖ್ಯಮಂತ್ರಿ ಆದರೆ ಇದನ್ನೆಲ್ಲ ಮಾಡ್ಬೋದಾ? ಏನು ಮಾಡ್ತಾರೆ? ಆಮೇಲೆ ಇನ್ನೊಂದು ಭರವಸೆ ಬೇರೆ ಕೊಟ್ಟರು, ಈ ತಮಿಳ್ನಾಡನ್ನ ನಾನು ದುಬೈ ರೀತಿ ಮಾಡ್ತೀನಿ, ನಾನು ಸಿ ಎಮ್ ಪಟ್ಟಕ್ಕೆ ಬಂದ ಮೇಲೆ ದುಬೈ ಕಣ್ಣಂಗೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಭರವಸೆನೂ ಕೊಟ್ಟಿದ್ದಾರೆ. ಅದು ಯಾವ ರೀತಿ ದುಬೈ ಮಾಡ್ತಾರೋ ಕಾದು ನೋಡಬೇಕು. ಯಾಕಂದರೆ ಹೆಂಗಷ್ಟು ಎನರ್ಜಿಕ್ಕಾಗಿ ಬಂದಿರುವಂಥ ದಳಪತಿ ವಿಜಯ್ ಅವ್ರಿಗೆ ಈ ಥರ ಒಂದು ಬೆಂಬಲ ಸಿಕ್ಕಿದ್ರೆ ಏನಾದರೂ ಒಂದು ಮಾಡೇ ಮಾಡ್ತೀನಿ. ಆಮೇಲೆ ಅಕಸ್ಮಾತ್ ಏನಾದ್ರು ರೇಪು ಆ ಥರ ಮರ್ಡರ್ ಮಾಡ್ತಂದ್ರೆ ಅಲ್ಲೇ ಶಿಕ್ಷೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಭರವಸೆನೂ ಕೊಟ್ಟಿದ್ದಾರೆ ಅಂತ. ಇದೆಲ್ಲ ನಾವು ನ್ಯೂಸ್ ನೋಡ್ತಾ ಇದ್ದೇವಲ್ಲ, ಇದೆಲ್ಲ ಅದೇ ಪ್ರಚಾರ ಮಾಡ್ತಾವ್ರ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆಮೇಲೆ ಈಗ ಒಂದು ಅವ್ರು ಹೇಳ್ಬಿಟ್ರೆ ರಾಜ್ಯಪಾಲರು, ನೀವೇನಾರು ಬರಬೇಕು ಅಂತಂದರೆ ನಿಮ್ಮ ಜೊತೆ ಮೈತ್ರಿ ಮಾಡ್ಕೊಂಡು ಯಾರನ್ನಾರು ಬರಲೇಬೇಕು. ಯಾಕಂದರೆ ನೀವೇನಾರು ಇಲ್ಲಿ ಸಚಿವ ಇನ್ನೊಂದು ರಾಜ್ಯಪಾಲರು ಹೇಳಿರೋಂಥ ವಿಷಯ ಗೊತ್ತಿರೋದು ಎಲ್ರಿಗೂ. ಬಂದು ಅವರು ಏನೇ ರಚನೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರು, ರಚನೆ ಮಾಡಬೇಕು ಅಂತಂದ್ರೂ 118ಕ್ಕಿಂತ ಜಾಸ್ತಿ ಇರಬೇಕಲ್ವ. ಅದಕ್ಕೋಸ್ಕರ ಅವರು ರಾಜ್ಯಪಾಲರು ಹೇಳಿರೋದು ಬನ್ನಿ ಎಲ್ಲರೂ ನೀವು ಮೈತ್ರಿ ಮಾಡ್ಕೊಂಡು ಬಂದ್ರೇ ಆಗೋದು. ಯಾಕಂದ್ರೆ ಎಲ್ಲ ಒಂದು ಸ್ವಂತ ಪಕ್ಷ 2 ವರ್ಷದಲ್ಲಿ ಸ್ವಂತ ಪಕ್ಷ ಕಟ್ಕೊಂಡು ಗೆದ್ದಿರುವಂಥ ಒಬ್ಬ ವ್ಯಕ್ತಿ ಈ ಥರ ಎಲ್ಲನೂ ಒಂದು ರಚನೆ, ಸರ್ಕಾರ ಯಾವ ರೀತಿ ರಚನೆ ಮಾಡ್ತಾರೆ ಅನ್ನೋದೊಂದು ಸ್ವಲ್ಪ ಕೂಲಂಕಷವಾಗಿ ಯೋಚನೆ ಮಾಡಬೇಕು. ಇನ್ನು ಚೆನ್ನಾಗಿ ಮಾಡ್ತಾರೆ, ಇನ್ನು ಯಾವ ರೀತಿ ಮಾಡ್ತಾರೆ, ಜನಗಳಿಗೆ ಉಪಯೋಗ ಇರೋ ರೀತಿ ಮಾಡ್ತಾರೆ, ಇಲ್ಲ ಬಂದವರೆಲ್ಲ ಇದೇ ರೀತಿ ಆಗ್ತಾರೆ. ಯಾಕಂದರೆ ತಮಿಳ್ನಾಡಲ್ಲಿ ಯಾವುದೋ ಒಂದು ಈ ಕಾಂಗ್ರೆಸ್ಸು ಬಿ ಜೆ ಪಿ ಆಳುಮೂಳು ಇಂಥ ಒಂದು ಪಕ್ಷಗಳು ಯಾವುದೂ ಇಲ್ಲ. ಅವರೇ ಸ್ವಂತ ಪಕ್ಷನ ಕಟ್ಕೊಂಡು ಬಂದಿರೋಂಥವ್ರು ಪ್ರತಿಯೊಬ್ಬರು ಸಿ ಎಮ್ಗಳಾಗಿರೋಂಥವ್ರೆ. ಈಗ ಸ್ಟಾಲಿನ್ ಆಗಿರ್ಬೋದು, ಈಗ ದಳಪತಿ ವಿಜಯ್ ಅವರು ಅವರೇ ಒಂದು ಸ್ವಂತ ಪಕ್ಷ ಕಟ್ಗೆದ್ರು. ಆಮೇಲೆ
ಇನ್ಮಿಕ್ತವ್ರು ಯಾರಾದರೂ ಅಷ್ಟೇ ಅಲ್ಲಿ ಸ್ವಂತ ಪಕ್ಷನ ಬಂದು ಜನಗಳು ಬೆಂಬಲನೂ ಕಟ್ಕೊಂಡು ಅದಾದಮೇಲೆ ಇಲ್ಲಿ ಯಾವ ರೀತಿ ಗೆಲ್ಬೋದು, ಜನಗಳು ಯಾವ ರೀತಿ ಓಟ್ ಹಾಕ್ಬೋದು ಅನ್ನೋದನ್ನ ತಿಳ್ಕೊಂಡು ವಿಜಯ್ಗೆ ಅಷ್ಟು ಬೆಂಬಲ ಇದ್ದು ಗೆದ್ಕೊಂಬಂದಾರ ಅಂದಮೇಲೆ ಇನ್ನು ಯಾವ ರೀತಿ ಇರಬೇಡ, ರಚನೆ ಮಾಡೇ ಮಾಡ್ತಾರಂತ ಇನ್ನು ಸ್ವಲ್ಪ ದಿನಗಳಲ್ಲೇ ಕಾಯಿರಿ. ಅವ್ರ ರಚನೆ ಆದಮೇಲೆ ಇನ್ನೂ ಒಂದು ಸ್ವಲ್ಪ ವಿಡಿಯೋ ಹಾಕಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೋದು, ಜನ ಯಾವ ರೀತಿ ಬೆಂಬಲ ಮಾಡ್ತಿದ್ದಾರೋ. ಅವ್ರನ್ನ ದ್ವೇಷದವರೆಲ್ಲ ಇವಾಗ ಅವರು ವಿಡಿಯೋ ಹಾಕ್ಬಿಟ್ಟು ವಿಜಯ್ ಗೆದ್ದಿದ್ದಾರೆ ಅನ್ನೋ ಒಂದು ರೀತಿಗೆ ತಂದು ಬಿಟ್ರಲ್ಲ, ಅದು ಭಾಳ ಖುಷಿಯಾದಂಥ ವಿಚಾರ ಅಂತ ನನ್ನ ಅನಿಸಿಕೆ. ಒಳ್ಳೆಯದಾಗಲಿ ಎಲ್ರಿಗೂ ಅಂತ ನನ್ನ ಅನಿಸಿಕೆ.